ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರಾವಣಿ ಮೋರೆ, ಇದನ್ನೆಲ್ಲ ಯೋಚನೆ ಮಾಡ್ತಾ ಕೂತಿದ್ದೀರಾ? ಇದು ವಿಧಿಯಾಟ. ಯಾರ ಹಣೆಯಲ್ಲಿ ಏನೇನು ಬರ್ದಿರುತ್ತೋ ಅದೇ ನಡೆಯುತ್ತೆ. ನೀವು ಯಾರ ಮಾತಕ್ಕೂ ಕಿವಿ ಕೊಡಬೇಡಿ. ಇದು ಯಾವುದು ನಡೆದೇ ಇಲ್ಲ ಅಂತ ಅನ್ಕೊಳ್ಳಿ. ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ನೀವು ಈ ಮನೆಗೆ ಮಹಾಲಕ್ಷ್ಮಿ, ಈ ಮನೆ ಸೊಸೆ. ನೀವು ನೆಮ್ಮದಿಯಾಗಿ ನಗ್ನಗ್ತಾ ಇದ್ರೇ ಈ ಮನೆಗೆ ಶ್ರೇಯಸ್ಸು. ಮಾವ, ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ನಾ ಮಾವ. ಈ ಮನೇನ ಬೆಳಗ್ಬೇಕಾಗಿರೋಳು ನಾನು ಈ ಮನೇನ ಹಾಳು ಮಾಡಿಬಿಟ್ನಾ? ಛೆ, ಅಂಥದ್ದೆಲ್ಲ ಏನಿಲ್ಲಮ್ಮ. ಯಾಕೆ ಹಾಗೆಲ್ಲ ಮಾತಾಡ್ತೀರಾ? ಹಾಗೆಲ್ಲ ಮಾತಾಡಿದ್ರೆ ನನ್ನ ಕರಳು ಹಿಂಟಿದಾಗ ಆಗುತ್ತಮ್ಮ. ಮಮ್ಮಿ, ಇಲ್ಲಿ ಎಮೋಷನ್ ಸೀಕ್ವೆನ್ಸ್ ನಡೀತಿದೆ. ನಮಗೇನು ಕೆಲಸ ಇಲ್ಲ, ನಡಿ ಹೋಗೋಣ. ಸುಂದರ ದರಿದ್ರ, ಕಣ್ಣೀರಿಗೆ ಬೆಲೆ ಜಾಸ್ತಿ ಕಣೋ. ಅದಕ್ಕೆ ಕಣ್ಣೀರು ಹಾಕ್ತಾ ಇರೋರು ಆಡೋ ಮಾತಾದ್ರೂ ಕೇಳಿಸ್ಕೊಳ್ಳೋಣ. ಹಾಗಂತೀಯ? ನಾನು ಏನು ಮಾಡಲಿ ಮಾವ? ಯಾರು ನನ್ನ ಜೊತೆ ಸರಿಯಾಗಿ ಮಾತಾಡ್ತಾನೆ ಇಲ್ಲ. ನನ್ನ ನೆರಳು ನೋಡಿದ್ರು ಸಿಟ್ಟು ಮಾಡ್ಕೋತಾ ಇದ್ದಾರೆ. ನಾನು ಅವ್ರ ಜೊತೆ ಮಾತಾಡಕ್ಕೆ ಹೋದ್ರೆ ಮೈ ಮೇಲೆ ಬೆಂಕಿ ಬಿದ್ದಾಗ ಹಾಡ್ತಾ ಇದ್ದಾರೆ. ನಾನು ಮಾಡಿರೋ ತಪ್ಪಿಗೆ ನನಗೆ ಎಷ್ಟು ಬೇಕಾದರೂ ಬೈಲಿ, ಆದರೆ ಒಂದೇ ಒಂದ್ಸಲನಾದರೂ ನನ್ನನ್ನು ಈ ಮನೆ ಸೊಸೆ ಅಂತ ಅಂದ್ಕೊಂಡು ನನ್ನ ಜೊತೆ ಮಾತಾಡಲಿ ಅನ್ನೋ ಆಸೆ ಮಾವ. ಈಗ ಇಂದ್ರಮ್ನವ್ರು ಬಂದು ಇಷ್ಟೆಲ್ಲ ಹೇಳ್ಬಿಟ್ಟು ಹೋದ್ರು. ನನಗಂತೂ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನು ಮಾಡಬೇಡಿ. ನಾನು ಆಗಲೇ ಹೇಳಿದ್ನಲ್ಲ, ಇದೆಲ್ಲ ಯಾವುದು ತಲೆಗೆ ಹಚ್ಕೋಬೇಡಿ ಅಂತ. ಇದು ಯಾವುದು ನಿಮ್ಮ ಮುಂದೆ ನಡೆದೇ ಇಲ್ಲ ಅಂದ್ಕೊಳ್ಳಿ. ನೀವು ಹೀಗೆ ಕೂತ್ಕೊಂಡು ಯೋಚನೆ ಮಾಡ್ತಿದ್ರೆ ಅದೆಲ್ಲ ತಲೆಗೆ ಬರ್ತಾನೇ ಇರುತ್ತೆ. ನಡೀರಿ, ಸ್ನಾನ ಮಾಡ್ಕೊಂಡು ಬಟ್ಟೆ ಬದಲಾಯಿಸ್ಕೊಂಡು ದೇವರಿಗೆ ಪೂಜೆ ಮಾಡೋರಂತೆ. ನಡೀರಮ್ಮ. ಮಾವ, ಅದು ಏನಾಯ್ತಮ್ಮ? ಏನಾಯ್ತು? ನಿಮ್ಮ ಮಾವ ಹೇಳ್ತಿರೋದು ಅಕ್ಷರಶಃ ನಿಜ. ನೋಡಮ್ಮ, ಈ ಮನೆಯಲ್ಲಿರೋರೆಲ್ಲ ಅಜ್ಞಾನಿಗಳು, ತಿಳುವಳಿಕೆ ಇಲ್ದವರು. ನೀನು ನೀಗಿದೆಯಪ್ಪ. ಅವರೆಲ್ಲ ಏನೇನೋ ಮಾತಾಡ್ತಾರೆ ಅಂದ್ರೆ ಅದನ್ನೆಲ್ಲ ತಲೆಗೆ ತುಂಬ್ಕೊಳಕ್ಕಾಗತ್ತೆಯೇ? ನೋಡಿ ಮೇಡಮ್ ಅವರೇ, ನಿಮ್ಮ ಮಾವ ಅವರು ಹೇಳ್ದಾಗೆ ದೇವರಿಗೆ ದೀಪ ಹಚ್ಚಿ ಮನೆಗೆ ಬೆಳಕಾದ್ರೂ ಆಗತ್ತೆ. ಅದು ಆಗಲ್ಲ ಕಾಂತಮ್ಮ ಅವರೇ. ನನ್ನ ಹತ್ರ ಯಾವ ಬಟ್ಟೆನೂ ಇಲ್ಲ. ಕಡೆ ಪಕ್ಷ ಸ್ನಾನ ಮಾಡೋಣ ಅಂದರೆ ಸೋಪು, ಬ್ರಷು, ಪೇಸ್ಟು ಇದ್ಯಾವುದು ನನ್ನ ಹತ್ರ ಇಲ್ಲ. ಅಯ್ಯೋ ದೇವ್ರೆ, ದೊಡ್ಡ ಮನೆ ಕೊಡಿ, ಬಾಯಲ್ಲಿ ಎಂಥ ಮಾತು ಬರ್ತಾ ಇದೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ ಮೇಡಮ್ ಅವರೇ? ನಿಮ್ಗೆ ಏನು ಬೇಕು ಅಂತ ಒಂದು ಲೀಸ್ಟ್ ಮಾಡಿ ಕಳಿಸಿ. ಸೋಪು, ಶಾಂಪು, ಪೇಸ್ಟು, ಬ್ರಷು ಎಲ್ಲ. ಹಾಗೆ ನಮ್ಮ ಅಕೌಂಟ್ಗೆ ಒಂಚೂರು ದುಡ್ಡು ಹಾಕ್ಬಿಟ್ರೆ ನಾನು ತಂದ್ಕೊಬಿಡ್ತೀನಿ. ಅಲ್ಲ ಒಮ್ಮೆ ಮೇಡಮ್ ಅವರೇ, ಮನೆ ಸೊಸೆ ಸೇವೆ ಮಾಡೋದಕ್ಕಿಂತ ದೊಡ್ಡ ಭಾಗ್ಯ ಯಾವುದೂ ಇಲ್ಲ. ಈಗ ನೋಡಿ, ನಿಮಗೆ ಸೀರೆ ಬೇಕು ತಾನೆ? ನಾನೇ ಶಾಪಿಂಗ್ ಹೋಗ್ತೀನಿ. ನಿಮಗೆ ಏನೇನು ಬೇಕು ಹೇಳಿ ಎಲ್ಲ ತಗೊಂಬರ್ತೀನಿ. ಆದರೆ ಒಂಚೂರು ದುಡ್ಡು ಬೇಕಷ್ಟೇ. ಲೇ ದರಿದ್ರ, ಅಕೌಂಟ್ ನಂಬರ್ ಕಳಿಸ ಮೇಡಮ್ ಅವ್ರಿಗೆ. ತಗೊಳ್ಳಿ ಮೇಡಮ್, ಹೇಳ್ತೀನಿ. ಕಾಂತಮ್ಮನವ್ರೆ, ಏನಿದೆಲ್ಲ? ನಿಮ್ಗೆ ದುಡ್ಡು ತಾನೆ? ನಾನು ಆಗಿಲ್ಲ ಮಾವ. ಈ ಮನೇಲಿ ನನಗೋಸ್ಕರ ಅಂತ ಇವರಾದರೂ ಇದ್ದಾರೆ. ನಿಮ್ಮ ಅಕೌಂಟ್ ನಂಬರ್ ಹೇಳಿ, ನಾನು ಕಳಿಸ್ತೀನಿ. ಹಾಂ, ಏನಾಯ್ತು ಮೇಡಮ್ ಅವರೇ? ದುಡ್ಡೇ ಹೋಗ್ತಾ ಇಲ್ಲ. ಒಂದು ನಿಮಿಷ, ಇನ್ನೊಂದು ಅಕೌಂಟಿಂದ ಟ್ರೈ ಮಾಡ್ತೀನಿ. ಎಲ್ಲಿ ನಿಮ್ಮ ನಂಬರ್ ಹೇಳಿ ನಾನು.
ಅಕೌಂಟಿಂದನೂ ದುಡ್ಡು ಹೋಗ್ತಾ ಇಲ್ಲ. ನನ್ನ ಮೇಲಿರೋ ಕೋಪಕ್ಕೆ ಅಪ್ಪ ಏನಾದರೂ ನನ್ನ ಅಕೌಂಟ್ನೆಲ್ಲ ಬ್ಲಾಕ್ ಮಾಡಿಸ್ಬಿಟ್ಟಿದಾರಾ? ಸ್ವಲ್ಪ ಸರ್ ಇಲ್ಲೇ ನಿಲ್ಲಿಸಿ. ಯಜಮಾನ್ರು ಯಾರು ಒಳಗೆ ಬಿಡ್ಬೇಡ ಅಂತ ಹೇಳಿದ್ದಾರೆ. ಯಜಮಾನ್ರೆ, ಮುಚ್ಚು ಬಾಯ್. ಇನ್ಮೇಲೆ ಯಾವತ್ತು ನಿನ್ ಬಾಯಿಂದ ಹಾಕಿ ಕರಿಬೇಡ. ನೀನ್ ನನ್ನ ಪಾಲ್ಗೆ ಮೊದಲೇ ಮಂಟಪದಲ್ಲೇ ಸತ್ತೋದೆ. ನಾನು ರಾಜಕೀಯದಲ್ಲಿರೋ ಯಾರನ್ನು ಅಷ್ಟು ಸುಲಭವಾಗಿ ನಂಬಲ್ಲ. ಆದ್ರೆ ನಿನ್ನ ನಂಬದೆ. ಯಾಕೆಂದ್ರೆ ನೀನು ನನ್ನ ಹೃದಯಕ್ಕೆ ಹತ್ತಿರವಾಗಿರೋನು ಅಂತ. ನಿನ್ನ ಮಗನಿಗಿನ್ನ ಹೆಚ್ಚಾಗಿ ನೋಡ್ಕೊಂಡಲ್ಲ. ನನ್ನ ಬೆನ್ನಿಂದನೇ ಇರೋ ಬಂಟ ಅನ್ಕೊಂಡೆ. ಆದ್ರೆ ನನ್ನ ಬೆನ್ನಿಗೆ ಚೂರಿ ಆಗ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಮುಂದೆ ಒಂದ್ ಚೂರು ಸುಳಿವು ಕೊಡ್ಲಿಲ್ವಲ್ಲ, ಹಾಗೆ ನಾಟಕ ಆಡ್ಬಿಟ್ಟೆ. ಅವತ್ತು ಯಾರೋ ನನ್ನ ಗುಂಡಿಟ್ಟು ಕೊಲ್ಲಕ್ ಪ್ರಯತ್ನ ಪಟ್ಟರು. ಅವ್ರು ಯಾರು ಅಂತಾನೆ ಗೊತ್ತಾಗ್ಲಿಲ್ಲ. ರಾಜಕೀಯದಲ್ಲಿ ಶತ್ರುಗಳು ಇರ್ತಾರೆ ಅಂತ ಸುಮ್ಮನಾಗ್ಬಿಟ್ಟೆ. ಆದ್ರೆ ಶತ್ರುಗಳು ರಾಜಕೀಯದಲ್ಲಿಲ್ಲ, ನಿಯತ್ತಿನ ನಾಟಕ ಆಡ್ಕೊಂಡು ನಮ್ಮ ಜೊತೆಗೆ ಇರ್ತಾರೆ ಅಂತ ಈಗ ಗೊತ್ತಾಯ್ತು. ಅವತ್ತು ನನ್ನ ಎದೆ ಗುರಿ ಇಟ್ನಲ್ಲ, ಅವನಿಗಿಂತ ನೀನು ಕ್ರೂರಿಯಾಗಿ ಕಾಣಿಸ್ತಾ ಇದೆಯಾ ಕಣ. ದುಡ್ಡಿಗೆ ಆಸೆ ಪಟ್ಟು ಯಾರೋ ಎದೆ ಗುರಿ ಇಟ್ಟ. ಆದ್ರೆ ನೀನು ಜೊತೆಗೆ ಇದ್ಕೊಂಡು ನನ್ನ ನಂಬಿಕೆನ ಕಾಲಲ್ಲಿ ತುಳಿದು ನನ್ನ ಎದೆಗೆ ಗಾಯ ಮಾಡ್ಬಿಟ್ಟೆ. ನಿನ್ನ ನಂಬುದ್ನಲ್ಲ, ಅದಕ್ಕೆ ನನ್ನ ಬಗ್ಗೆ ನನಗೆ ಅಸಹ್ಯ ಅನಿಸ್ತಾ ಇದೆ. ಅಯ್ಯೋ ಯಜಮಾನ್ರೆ, ನಿಮಗೆ ಕೈ ಮುಗಿತೀನಿ, ನಿಮ್ ಕಾಲ್ಗೂ ಬೀಳ್ತೀನಿ ಯಜಮಾನ್ರೆ. ದಯವಿಟ್ಟು ಆ ಥರ ಎಲ್ಲ ಮಾತಾಡ್ಬೇಡಿ ಯಜಮಾನ್ರೆ. ನನ್ನಿಂದ ನಿಮ್ಗೆ ನೋವಾಗಿದೆ ಅಂತ ನನಗೆ ಗೊತ್ತು ಯಜಮಾನ್ರೆ. ಅದಕ್ಕೆ ನೀವು ಏನು ಶಿಕ್ಷೆ ಕೊಟ್ಟರು ಅನುಭವಿಸ್ತೀನಿ. ನಂಬಿಕೆ ದ್ರೋಹಿ ಅನ್ನೋ ಪಟ್ಟ ಮಾತ್ರ ಕಟ್ಬಿಡಿ ಯಜಮಾನ್ರೆ. ನಿಮ್ಮ ಎಲ್ಲ ಆ ಥರ ಅನ್ಸ್ಕೊಂಡ್ರೆ ನಾನು ಬದುಕಿದ್ರು ಸತ್ತಂಗೆ ಯಜಮಾನ್ರೆ. ಯಜಮಾನ್ರೆ, ನನಗೆ ನಿಮ್ಮ ಮನೆ ಸೇವೆ, ನಿಮ್ಮ ಸೇವೆ ಇದು ಬಿಟ್ಟು ಇನ್ನೇನಿದೆ ಯಜಮಾನ್ರೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.